ಸೀಟ್ ಅಂದರೆ ಏನು ತಿರುಪತಿ ನಮ್ಮನ ಅದು ಹೌದು ಅವು ಬಂದರೆ ಭಾಳ ಸುದೈವ ತಿರುಪತಿ ನಾಮನೂ ಬರೋದಿಲ್ಲ ಅಲ್ಲಿ ಏಕನಾಮ ಉಪಾಸಕರ ಆಗ್ಬೇಕಾಗ್ತೈತೆ ಅಂತೀನಿ. ಅಂದರೆ ಒಂದು ಬರ್ತದ ಗ್ರಾಮಾಂತರ ಗ್ರಾಮಾಂತರ ಬಂದರೆ ಇದರಿಗಿಂತ ದುರ್ದೈವ ಏನದು ದೇಶನ. ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರಷ್ಟೇ ಅಲ್ಲ, ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು. ನಾವು ಉತ್ತರ ಕರ್ನಾಟಕದವ್ರು ಯಾವುದಾದ್ರೂ ನಾವೊಬ್ಬ MLA ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅಂತ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಥಿಯೇಟ್ರದಿಂದ ಹೊರಗೆ ಬರುವಾಗ ಒಬ್ರಿಗೆ ಕೊಟ್ಟು ಕಳಿಸಿದೆ ನಾನು. ಅಲ್ಲಿ ನಿಂತಿದ್ದು ಒಬ್ಬ ಪೇಷಂಟ್, ಅವ್ನ ಮಗು ಹಾರ್ಟದು ಭಾಳ ಸೀರಿಯಸ್ ಇತ್ತು. 24 ಗಂಟೆ ಟೈಮ್ ಕೊಟ್ಟಿದ್ರು. ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟ್ರ್ ಇಲ್ಲಿ ಹೊರಗೆ ಅವ್ರ ಕೈಯಾಗೆ ಫೋನ್ ಕೊಟ್ಟರೆ ಏನು ಹೇಳಿ ಎತ್ನಾಳ್ರಿ ಅಂದರು. ಇಲ್ಲ ಸರ್ ನಮ್ಮ ಮತಕ್ಷೇತ್ರದವದಾನೆ ಇವನ ಆಪ್ರೇಷನ್ ಆವಾಗಿಂದ ಅವಾಗ ಒಳಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡೋದು. ಅಂಥ ವ್ಯಕ್ತಿನ ಸೋಲಿಸಿದ್ರೆ ದುರಂತ ತಿಳ್ಕೊತೀನಿ ಕರ್ನಾಟಕದಲ್ಲಿ. ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು. ಇಂಥ ಭ್ರಷ್ಟರು ಇಂಥ ಗುಂಡಾಗಳು ಇದೇ ರಾಜಕಾರಣದ ಕೊನೆ ಆಗ್ಬೇಕು ಅವರು. ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಿಗಳು ನೋಡ್ರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ, ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ಪ್ರಯತ್ನ ಕೋರ್ಟ್ನಲ್ಲಿ. ಅದಕ್ಕೇ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತ ಯಾಕೆ ಕೋರ್ಟ್ ಆದೇಶ ಮಾಡ್ತಂದರೆ ಏನಾಗಿಬಿಟ್ಟಿದೆ, ಇವ್ರ ಜೋಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಗಿರಾಕಿದ್ದಾರೆ, ಇವರೆಲ್ಲರೂ ಕೂಡಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕ. 3 ಸೀಟ್ ಅಂದರೆ ಏನು ತಿರುಪತಿ ನಮ್ಮನ ಅದು ಹೌದು ಅವು ಬಂದರೆ ಭಾಳ ಸುದೈವ ತಿರುಪತಿ ನಾಮನೂ ಬರೋದಿಲ್ಲ ಅಲ್ಲಿ ಏಕನಾಮ ಉಪಾಸಕರ ಆಗ್ಬೇಕಾಗ್ತೈತೆ ಅಂತೀನಿ. ಅಂದರೆ ಒಂದು ಬರ್ತದ ಗ್ರಾಮಾಂತರ ಗ್ರಾಮಾಂತರ ಬಂದರೆ ಇದರಿಗಿಂತ ದುರ್ದೈವ ಏನದು ದೇಶನ. ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರಷ್ಟೇ ಅಲ್ಲ, ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು. ನಾವು ಉತ್ತರ ಕರ್ನಾಟಕದವ್ರು ಯಾವುದಾದ್ರೂ ನಾವೊಬ್ಬ MLA ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅಂತ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಥಿಯೇಟ್ರದಿಂದ ಹೊರಗೆ ಬರುವಾಗ ಒಬ್ರಿಗೆ ಕೊಟ್ಟು ಕಳಿಸಿದೆ ನಾನು. ಅಲ್ಲಿ ನಿಂತಿದ್ದು ಒಬ್ಬ ಪೇಷಂಟ್, ಅವ್ನ ಮಗು ಹಾರ್ಟದು ಭಾಳ ಸೀರಿಯಸ್ ಇತ್ತು. 24 ಗಂಟೆ ಟೈಮ್ ಕೊಟ್ಟಿದ್ರು. ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟ್ರ್ ಇಲ್ಲಿ ಹೊರಗೆ ಅವ್ರ ಕೈಯಾಗೆ ಫೋನ್ ಕೊಟ್ಟರೆ ಏನು ಹೇಳಿ ಎತ್ನಾಳ್ರಿ ಅಂದರು. ಇಲ್ಲ ಸರ್ ನಮ್ಮ ಮತಕ್ಷೇತ್ರದವದಾನೆ ಇವನ ಆಪ್ರೇಷನ್ ಆವಾಗಿಂದ ಅವಾಗ ಒಳಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡೋದು. ಅಂಥ ವ್ಯಕ್ತಿನ ಸೋಲಿಸಿದ್ರೆ ದುರಂತ ತಿಳ್ಕೊತೀನಿ ಕರ್ನಾಟಕದಲ್ಲಿ. ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು. ಇಂಥ ಭ್ರಷ್ಟರು ಇಂಥ ಗುಂಡಾಗಳು ಇದೇ ರಾಜಕಾರಣದ ಕೊನೆ ಆಗ್ಬೇಕು ಅವರು. ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಿಗಳು ನೋಡ್ರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ, ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ಪ್ರಯತ್ನ ಕೋರ್ಟ್ನಲ್ಲಿ. ಅದಕ್ಕೇ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತ ಯಾಕೆ ಕೋರ್ಟ್ ಆದೇಶ ಮಾಡ್ತಂದರೆ ಏನಾಗಿಬಿಟ್ಟಿದೆ, ಇವ್ರ ಜೋಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಗಿರಾಕಿದ್ದಾರೆ, ಇವರೆಲ್ಲರೂ ಕೂಡಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕ.